ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ಕೊಡ್ತಾ ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಜಾತಕರ ತಂದೆ ನನ್ನ ಕಚೇರಿಗೆ ಬಂದು ಇವರ ಮಗನ ಜನ್ಮ ದಿನಾಂಕ ಸಮಯವನ್ನು ತಿಳಿಸ್ತಾರೆ. ನನ್ನಲ್ಲೇ ಪರಿಪೂರ್ಣವಾದಂಥ ಜಾತಕವನ್ನು ಮಾಡಿಸ್ತಾರೆ. ಇವರ ಮಗನ ಜನ್ಮ ದಿನಾಂಕ 25/11/1978 8 ಗಂಟೆ 23 ನಿಮಿಷ ರಾತ್ರಿ ತುಮಕೂರಿನಲ್ಲಿ ಜನನ. ಮಿಥುನ ಲಗ್ನ, ರಾಹು ಸಿಂಹ ರಾಶಿಯಲ್ಲಿ, ಕುಜ ಕನ್ಯಾ ರಾಶಿಯಲ್ಲಿ, ರವಿ ಬುಧ ಶುಕ್ರ ವೃಶ್ಚಿಕ ರಾಶಿಯಲ್ಲಿ, ಚಂದ್ರ ಮಕರ ರಾಶಿಯಲ್ಲಿ, ಗುರು ಕೇತು ಕುಂಭ ರಾಶಿಯಲ್ಲಿ, ಶನಿ ಭಗವಾನರು ಮೇಷ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಈ ಜಾತಕರಿಗೆ ಹೆಣ್ಗಳು ಬರ್ತಾಯಿದ್ರು ಸಹ ಮದುವೆ ಆಗ್ತಾಯಿಲ್ಲ. ಕಾರಣ ಯಾಕೆ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಮುಂಚೆ ಕೆಲವೊಂದು ಕಡೆ ಇವರ ಮಗನ ಜಾತಕದ ಜನ್ಮ ಸಮಯ ತಿಳಿಸಿದರೆ, ಜಾತಕ ಬರೆಸಿದರೆ, ಆ ಜಾತಕದಲ್ಲಿ ಕುಂಭರಾಶಿ ಧನಿಷ್ಠ ನಕ್ಷತ್ರಕ್ಕೆ ಹೋಗಿ ಜಾತಕವನ್ನು ಬರೆದಿದ್ದಾರೆ. ಬಟ್ ಇವರ ತಂದೆಗೆ ಜ್ಯೋತಿಷ್ಯದ ಸ್ವಲ್ಪ ಮಟ್ಟಿಗೆ ಅನುಭವ ಇತ್ತು, ಜ್ಞಾನ ಇತ್ತು. ಇವರ ಮೊಬೈಲಲ್ಲೇ ಆ್ಯಪ್ ನೋಡಿಕೊಂಡು ನನ್ನ ಮಗನದು ಶ್ರವಣ ನಕ್ಷತ್ರ ಬರುತ್ತೆ ಅಂತೇಳಿ ಅವರೇ ಕನ್ಫರ್ಮ್ ಮಾಡಿ ಹೇಳಿದರು. ಇಲ್ಲಿ ನಾವು ಜನ್ಮ ಸಮಯ ದಿನ ಆಯ್ತಲ್ಲೂ ಸಹ ಶ್ರವಣ ನಕ್ಷತ್ರ ಬಂತು. ಆ ನಂತರ ಈ ಜಾತಕದ ವಿಮರ್ಶೆಯನ್ನು ಕೇಳಿದಾಗ ಸಪ್ತಮಾಧಿಪತಿ ಗುರು ರಾಹು ಕೇತುವಿನೊಂದಿಗೆ ಇದ್ದು, ಈಗ ಸಪ್ತಮಾಧಿಪತಿ ಗುರುವಿಗೆ ಸೇಮ್ ಅದೇ ರೀತಿ ರಾಹು ಕೇತು ಸಂಬಂಧ ಗೋಚಾರದಲ್ಲಿ ಇರ್ತಕ್ಕಂಥ ಕಾರಣದಿಂದ ಸರ್ಪದೋಷದ ಪ್ರಭಾವ, ನಾಗದೋಷದ ಪ್ರಭಾವ ಅಂತ ಏನು ಹೇಳ್ತೀವಿ, ಆ ಪ್ರಭಾವದಿಂದ ವಿವಾಹಕ್ಕೆ ವಿಳಂಬ ಆಗ್ತಾ ಇದೆ, ಆಚೀಚೆ ಆಗ್ತಾ ಇದೆ. ಹಾಗಾಗಿ ಇವರಿಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ. ಈ ಜಾತಕದಲ್ಲಿ ಸಪ್ತಮಾಧಿಪತಿ ಗುರುವಿಗೆ ರಾಹುಕೇತು ಸಂಬಂಧ ಇರೋದರಿಂದ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗ ಪ್ರತಿಷ್ಠೆಯನ್ನು ಮಾಡಿಸಿ ಅಂತೇಳಿ ತಿಳಿಸಿದ್ದೇನೆ. ಹಾಗೆ ಮಕರ ರಾಶಿಗೆ ಗುರುಬಲ ಇಲ್ಲದೇ ಇರುವ ಕಾರಣ ಅಕ್ಟೋಬರ್ 18ರ ನಂತರ ಗುರುಬಲ ಬರುತ್ತೆ. ಸಾಧ್ಯ ಆದರೆ ವಿವಾಹ ಕಾರ್ಯಕ್ಕೆ ಪ್ರಯತ್ನಿಸಿ ಅಂತಲೂ ಹೇಳಿದ್ದೇನೆ. ಈ ಜಾತಕದಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಸಪ್ತಮ ಸ್ಥಾನ ಪಾಪಗ್ರಹಗಳ ಮಧ್ಯೆಯಲ್ಲಿ ಇದೆ. ಅಂದರೆ ರವಿ ಮತ್ತು ಚಂದ್ರ ಅಷ್ಟಮಾಧಿಪತಿ ಆಗಿದ್ದಾಗ ಕೆಲವೊಂದು ಸಲ ಎಂತಹ ಹೆಣ್ಣು ಬಂದರೂ ಸಹ ಈ ಜಾತಕರು ಒಪ್ಪಿಕೊಳ್ಳುವ ಮನಸ್ಸು ಬರೋದಿಲ್ಲ. ಸುಖ ಸ್ಥಾನದಲ್ಲಿ ಅಂದರೆ 4ನೇ ಮನೆಯಲ್ಲಿ ಕುಜ ಶತ್ರುವಾಗಿ ಇರೋದರಿಂದ ಒಂದು ರೀತಿಯ ನೆಗೆಟಿವ್ ವೈಬ್ರೇಷನ್, ತಾನು ಅಂದ್ಕೊಂಡದ್ದೇ ಆಗಬೇಕು, ತಾನು ಅಂದ್ಕೊಂಡ ರೀತಿಯೇ ಇರಬೇಕು ಅಂತಕ್ಕಂಥ ಒಂದು ಹ್ಯಾಬಿಟ್ ಈ ಜಾತಕರಲ್ಲಿ ಬರ್ತದೆ. ಅಂದರೆ ತನ್ನದೇ ನಿರ್ಧಾರ, ತನ್ನದೇ ಅಭಿಪ್ರಾಯ, ಬೇರೆಯವ್ರದ್ದು ಏನೇ ಹೇಳಿದ್ರು ಅಷ್ಟೊಂದು ಸಲಹೆಗಳನ್ನು ತೆಗೆದುಕೊಂಬೋದಿಲ್ಲ. ಕುಜ 4ನೇ ಮನೆಯಲ್ಲಿದ್ದು 7ನೇ ಮನೆಯನ್ನು ನೋಡೋದ್ರಿಂದ, ಸಪ್ತಮ ಸ್ಥಾನವನ್ನು ನೋಡೋದ್ರಿಂದ ಕುಜದೋಷದ ಪ್ರಭಾವ, ಹಾಗೆ ಸರ್ಪದೋಷದ ಪ್ರಭಾವ, ಗುರುಬಲ ಇಲ್ಲದೇ ಇರುವ ಕಾರಣ, ಹಾಗೆ ಗುರುದಶೆಯಲ್ಲಿ ಶನಿ ಭುಕ್ತಿ 2026 ನವಂಬರ್ವರೆಗೂ ನಡೀತಾ ಇರುವ ಕಾರಣ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಳ್ಳಿಕ್ಕೆ ತಿಳಿಸಿರ್ತೇನೆ. ಇಲ್ಲಿ ಶನಿ ಭಗವಾನರು 3ನೇ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾ ಇದ್ದಾರೆ, 10ನೇ ದೃಷ್ಟಿಯಿಂದ ಚಂದ್ರನನ್ನು ನೋಡ್ತಾ ಇದ್ದಾರೆ. ಈ ಚಂದ್ರನನ್ನು ನೋಡುವ ಕಾರಣದಿಂದ ಮನಸ್ಸು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕಾಗಲ್ಲ, ಡಿಸ್ಟರ್ಬೆನ್ಸ್ ಆಗ್ತದೆ. ಮತ್ತು ಇಲ್ಲಿ ಇನ್ನೊಂದು ಗಮನಿಸಬೇಕಾದ ವಿಶೇಷ ವಿಚಾರ ಅಂದರೆ, ಲಗ್ನ ಮತ್ತು ಸಪ್ತಮ ಸ್ಥಾನ ದ್ವಿಸಭವ
ರಾಶಿಗಳಲ್ಲಿದೆ. ಲಗ್ನಾಧಿಪತಿಯಾದ ಬುಧನು ಸಹ 6ನೇ ಮನೆಯಲ್ಲಿ ಶತ್ರು ಸ್ಥಾನದಲ್ಲಿರೋದ್ರಿಂದ ಲಗ್ನಾಧಿಪತಿ ಮತ್ತು ಸಪ್ತಮಾಧಿಪತಿಗೆ ಶತ್ರುತ್ವ ಇರೋದ್ರಿಂದ ಈ ಜಾತಕರಿಗೆ ಮೊದಲಿಗೆ ಒಂದು ಕದಳಿ ವಿವಾಹ ಅಥವಾ ಅರ್ಕ ವಿವಾಹ ಅಥವಾ ತುಳಸಿ ವಿವಾಹವನ್ನು ಮಾಡಿಸಿ ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೆ. ಈ ಜಾತಕವನ್ನೆಲ್ಲ ಮಾಡಿ ವಿಮರ್ಶೆ ಎಲ್ಲ ತಿಳಿಸಿದ ಮೇಲೆ ಅನಂತರ ಇವರು ಒಂದು 2 ಹೆಣ್ಣುಗಳ ಬಗ್ಗೆ ಸಾಲವಳಿಯನ್ನು ಕೇಳ್ತಾರೆ. ಅಲ್ಲೇ ಇವರಿಗೆಲ್ಲ ಇಷ್ಟ ಆಗಿರ್ತದೆ. ಬಟ್ಟು ಬೇರೆ ಪುರೋಹಿತರಲ್ಲಿ ಇವರು ಕೇಳಿರ್ತಾರೆ ಆಲ್ರೆಡಿ. ಮಹಾ ನಕ್ಷತ್ರ ಆಗಿರೋದ್ರಿಂದ ಸಾಲವಳಿ ನೋಡೋ ಹಾಗಿಲ್ಲ, ಮದುವೆ ಮಾಡ್ಬೋದು ಅಂತ ಅವರು ನಿಖರವಾಗಿ ತಿಳಿಸಿರ್ತಾರೆ. ಮೇಷರಾಶಿಯ ಕನ್ಯೆ, ಇವ್ರದ್ದು ಮಕರ ರಾಶಿ. ಈಗ ಹೇಳಿದಾಗ ಇವರು ಆಗ್ಬೋದಲ್ವಾ ಅಂತೇಳಿ ನನ್ನಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ನಾನು ಮೇಷರಾಶಿಯ ಗ್ರಹಾಧಿಪತಿ ಕುಜನಿಗೂ ಮಕರ ರಾಶಿಯ ರಾಶ್ಯಾಧಿಪತಿ ಶನಿ ಭಗವಾನರಿಗೂ ಗ್ರಹ ಮೈತ್ರಿಕೂಟ ಇರೋದಿಲ್ಲ. ಮಹಾನಕ್ಷತ್ರ ಏನೇ ಆದರೂ ಸಹ ಹೊಂದಾಣಿಕೆ ಬರೋದಿಲ್ಲ. ಒಂದು 2-3 ಅವರಿಗೆ ಸಂಬಂಧಪಟ್ಟ ಅವರೂರಲ್ಲೇ ಆಗಿರ್ತಕ್ಕಂಥ ಘಟನೆಗಳ ಬಗ್ಗೆ ಉದಾಹರಣೆ ಕೊಟ್ಟಾಗ ಇವರಿಗೂ ಸಹ ಜ್ಯೋತಿಷ್ಯದ ಅನುಭವ ಇದ್ದಿದ್ದರಿಂದ ಸ್ವಲ್ಪ ಮಟ್ಟಿಗೆ ಅಂದರೆ ಪುರೋಹಿತರಿಗಿಂತ ಹೆಚ್ಚಿಗೆ ತಿಳ್ಕೊಂಡಿದ್ದಾರೆ. ಇವರೇ ನಾಡಿಕೂಟ ಆಗಿದ್ದರೆ ಆಗ್ಬೋದಾ, ಯೋನಿಕೂಟ ಈ ಥರ ಇದ್ದರೆ ಮದುವೆ ಮಾಡ್ಬೋದಾ, ಗ್ರಹ ಮೈತ್ರಿಕೂಟ ಹೀಗಿದ್ರೆ ಮದುವೆ ನನ್ನನ್ನೇ ಕೇಳ್ತಾ ಇದ್ದಾರೆ. ನನಗೆ ಶಾಕ್ ಆಗಿ ಹೋಯಿತು, ಇವರಿಗೆ ಇಷ್ಟೊಂದು ವಿಚಾರಗಳು ಗೊತ್ತಾ ಅಂತೇಳಿ. ಆಮೇಲೆ ನನ್ನಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳಿದರು ಇವರು. ವಿವಾಹಕ್ಕೆ ಸಂಬಂಧಪಟ್ಟ ಸಾಲವಳಿ ವಿಚಾರಗಳನ್ನು ನೋಡಲಿಕ್ಕೆ ಯಾವುದಾದ್ರೂ ಪುಸ್ತಕ ಇದ್ದರೆ ತಿಳಿಸಿ ಅಂತೇಳಿದರು. ಆಗ ನಾನು ಬುಕ್ ಸ್ಟಾಲಲ್ಲಿ ಈ ಥರ ಪುಸ್ತಕಗಳು ಸಿಗ್ತವೆ, ವಿಚಾರಿಸಿ ನೋಡಿ ಅಂತೇಳಿ ಸಲಹೆಯನ್ನು ಕೇಳಿದೆ. ಹಾಗೆ ಇವ್ರಿಗೆ ತುಂಬ ಖುಷಿಯಾಯಿತು. ಜಾತಕದಲ್ಲಿಯೂ ಸಹ ಇವರ ಮಗನ ಮದುವೆಯ ವರ್ಷಗಳು ಫೀಡ್ ಆಗಿತ್ತು. ಮದುವೆಗೆ ಸಂಬಂಧಪಟ್ಟಂಥ ಪರಿಹಾರಗಳು ಸಹ ಆ್ಯಡ್ ಆಗಿತ್ತು. ಇವ್ರಿಗೆ ಅನಂತರ ಖುಷಿಯಾಯಿತು. ಹಾಗೆ ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.